ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟಕ್ಕೂ ಯಾರೇ ಅವನು? ನನ್ ಫ್ರೆಂಡ್ ಮಾಮ್. ಫ್ರೆಂಡ್ ಅಲ್ಲ, ಫ್ರಾಡ್. ಎಸ್ಐ ಅವ್ರು ಹೇಳ್ತಾ ಇದಾರಲ್ವಾ, ನಿನ್ನ ಮುದ್ದು ಮಾಡಿಸಿ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ನೆ ಹೊರತು ಈ ತರ ಹುಚ್ಚುಚ್ಚಾಗಿ ಆಡ್ಲಿ ಅನ್ನೋ ರೀತಿ ಬೆಳೆಸ್ಲಿಲ್ಲ ನಾನು. ನೋಡು ಹನ್ಸಿಕಾ, ನಿನಗೆ ಫ್ರೀಡಮ್ ಕೊಟ್ಟಿರೋದು ನೀನ್ ಸಂತೋಷವಾಗಿರ್ಬೇಕು ಅಂತ. ಆದ್ರೆ ನಿನಗೆ ಕೊಟ್ಟಿರೋ ಫ್ರೀಡಮೇ ನಿನ್ನ ಪಾಲಿಗೆ ಶಾಪವಾಗಿ ಬದಲಾಗುತ್ತೆ ಅಂದ್ರೆ ಇನ್ಮೇಲೆ ನಾವು ಸ್ವಲ್ಪ ಹುಷಾರಾಗೇ ಇರಬೇಕಾಗತ್ತೆ. ಇದೆಲ್ಲ ಏನು ಹನ್ಸಿಕಾ? ನೀನು ತುಂಬಾ ಮೆಚ್ಯೂರ್ಡ್ ಅನ್ಕೊಂಡಿದ್ದೆ. ಏನ್ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡ್ತೀಯ ಅಂತ ನಂಬ್ಕೊಂಡಿದ್ವಿ. ಆದ್ರೆ ಒಬ್ಬ ಫ್ರಾಡ್ ಹತ್ರ ನೀನ್ ಮೋಸ ಹೋದೆ ಅಂದ್ರೆ ಇಷ್ಟು ದಿನ ನಾವೆಲ್ಲ ಎಷ್ಟು ಕೇರ್ಲೆಸ್ ಆಗಿದ್ವಿ ಅಂತ ಈಗ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ನಾವೆಲ್ಲ ಎಷ್ಟು ಕೇರ್ಲೆಸ್ ಆಗಿದ್ವಿ ಅಂತ ಈಗ ಅರ್ಥ ಆಗ್ತಾ ಇದೆ. ಮಿತ್ರ, ತಪ್ಪು ಎಲ್ರಿಂದನೂ ಆಗತ್ತೆ. ಹಾಗೆ ಹನ್ಸಿಕಾ ವಿಷಯದಲ್ಲಿ ಕೂಡ ಆಗಿದೆ. ಅವಳು ಏನು ಬೇಕು ಅಂತ ಮಾಡ್ಲಿಲ್ವಲ್ಲ. ಬೇಕು ಅಂತ ಮಾಡದೇ ಇರ್ಬೋದು ಚಿಕ್ಕಮ್ಮ, ಆದ್ರೆ ಸಿಕ್ಕಿರೋ ಫ್ರೀಡಮ್ನ ಮಿಸ್ಯೂಸ್ ಮಾಡಿದ್ರೆ ಒಂದೊಂದ್ಸಲ ಮನುಷ್ಯನ್ನ ಹಾಳು ಮಾಡುತ್ತೆ. ಈಗ ಅದೇ ಆಗಿರೋದು. ಮಿತ್ರ ವಿವೇಕ್, ಇನ್ಮೇಲಿಂದ ಈ ಮನೇಲಿ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ನೀವು ಮಾನಿಟರ್ ಮಾಡ್ಬೇಕು. ಇಷ್ಟು ದಿನ ನಾವು ಕೊಟ್ಟಿರೋ ಫ್ರೀಡಮ್ ಸಾಕು. ಇಷ್ಟು ನಡೆದ್ಮೇಲೆ ಕೂಡ ನಾವಿನ್ನೂ ಜಾಗೃತರಾಗಿರ್ಲಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಈ ಕಣ್ಣಲ್ಲಿ ಇನ್ನೂ ಏನೆಲ್ಲ ನೋಡ್ಬೇಕಾಗ್ ಬರತ್ತೋ. ಸರಿ ದೊಡಮ್ಮ. ಮಗಳು ಮಾಡಿರೋ ಕೆಲ್ಸಕ್ಕೆ ಚೆನ್ನಾಗಿ ಕ್ಲಾಸ್ ತಗೊಂಡ್ರಿ, ಕರೆಕ್ಟ್ ಆಗೇ ಇದೆ. ಹಾಗೆ ಮಗಳನ್ ಕಾಪಾಡಿರೋ ಸೊಸೆ ಕೂಡ ತುಂಬಾ ಚೆನ್ನಾಗಿ ಶಿಕ್ಷೆ ಕೊಟ್ರಿ, ಅದಂತೂ ಇನ್ನೂ ಚೆನ್ನಾಗಿದೆ. ಭಾಗ್ಯದಿಂದ ಟೆಂಡರ್ ಹೋಯ್ತು, ಎಷ್ಟೋ ದಿನದಿಂದ ಕಾಯ್ದಿದ್ ಪ್ರಾಜೆಕ್ಟ್ ಹೋಯ್ತು, ಕೋಟಿಗಟ್ಲೆ ಲಾಭ ಬರೋ ಕಾಂಟ್ರಾಕ್ಟ್ ಹೋಯ್ತು ಅಂತ ಕೂಗಾಡಿದ್ರಿ. ಆದ್ರೆ ಅದೆಲ್ಲ ಮೀರಿ ಈ ಮನೆ ಮರ್ಯಾದೆ ಕಾಪಾಡಿದ್ರು. ಪ್ರಾಜೆಕ್ಟು ಮೀರಿ ಈ ಮನೆ ಮಗಳಿನ ಜೀವ ಕಾಪಾಡಿದ್ಲು. ಅದ್ ಯಾರಿಗೂ ಕಣ್ಣು ಕಾಣಿಸಲ್ವಾ? ಭಾಗ್ಯ ಏನ್ ಮಾಡಿದ್ರು ಈ ಮನೆಗೋಸ್ಕರ ಯೋಚನೆ ಮಾಡ್ತಾಳೆ ಅಂತ ಇನ್ನೂ ನಿಮ್ ಯಾರಿಗೂ ಅರ್ಥ ಆಗ್ಲಿಲ್ವಾ? ಅವಳು ಬಾಯ್ ಬಿಟ್ಟು ನಿಜ ಹೇಳಿಲ್ಲ ಅಂದ್ ಮಾತ್ರಕ್ಕೆ ಅವಳೇನೋ ದೊಡ್ಡ ತಪ್ಪು ಮಾಡೋ ಹಾಗೆ ನೋಡಿದ್ರಲ್ಲ. ಅವಳ ಮನ್ಸನ್ನ ಇನ್ನೂ ಯಾರು ಅರ್ಥ ಮಾಡ್ಕೊಳ್ಳಿಲ್ವಾ? ಯಾರೋ ಬಂದು ಭಾಗ್ಯ ಮಾಡಿರೋ ಕೆಲ್ಸನ ಹೊಗಳ್ದೇ ಇದ್ರೆ ನಮಗ್ ಭಾಗ್ಯನ್ ವ್ಯಕ್ತಿತ್ವ ಅರ್ಥನೇ ಆಗಲ್ಲ, ಹೌದಲ್ವಾ? ನಮ್ಮನ್ನ ಕ್ಷಮಿಸು ಭಾಗ್ಯ. ನಿನ್ನ ಮೌನನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ವೇ ಹೊರತು ಆ ಮೌನದ ಹಿಂದೆ ನೀನು ಕಾಪಾಡಿರೋ ಈ ಮನೆ ಗೌರವನ ಗುರುತಿಸೋದಕ್ಕಾಗಲಿಲ್ಲ. ಅಯ್ಯೋ,
ಇನ್ನು ನಿಶ್ಶಬ್ದನ ನಾವು ತಪ್ಪು ಅಂತ ಪರಿಗಣಿಸಿದ್ವೇ ಹೊರತು ನಿಶ್ಶಬ್ದವಾಗಿ ನಿನ್ನ ಮನಸ್ಸಲ್ಲಿ ನೀನು ಅನುಭವಿಸ್ತಾ ಇರೋ ನೋವನ್ನ ನಾವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಮ್ಮನ್ನು ಕ್ಷಮಿಸು ಭಾಗ್ಯ. ಅಯ್ಯೋ ಏನ್ ಮಾವ ಇದು? ನಾನ್ ನಿಮ್ಮನ್ ಕ್ಷಮಿಸೋದಂದ್ರೆ ನಿನ್ ಸ್ಥಾನದಲ್ಲಿರೋ ಯಾರಾದ್ರೂ ಹೀಗೆ ಯೋಚನೆ ಮಾಡ್ತಾರೆ, ಹೀಗೆ ಅಪಾರ್ಥನೂ ಮಾಡ್ಕೋತಾರೆ. ಆದರೆ ನಿನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚಿಸಿದ್ರೆ ಯಾರು ಇಷ್ಟು ತಾಳ್ಮೆಯಿಂದ ಇರಲ್ಲ. ಮಾಡಿದ ಕೆಲಸನ ಹೆಮ್ಮೆಯಿಂದ ಹೇಳ್ಕೊತಿದ್ರು. ಎಲ್ಲರ ಹತ್ರ ಹೊಗಳಿಕೆಯನ್ನು ಪಡೆಯೋದಕ್ಕೆ ಯೋಚಿಸ್ತಾ ಇದ್ರು. ಆದರೆ ನೀನು ನಮಗೆಲ್ಲ ಎಲ್ಲಿ ನೋವಾಗುತ್ತೋ ಅಂತ ಯೋಚನೆ ಮಾಡಿ ಸತ್ಯನ ಆಚೆ ಹೇಳದೆ ಅದರ ಆಪಾದನೆನ ನಿನ್ನ ಮೇಲೆ ಹಾಕೊಂಡೆ. ಸರಿ, ಈಗಲಾದ್ರೂ ನೀನು ಒಳಗಡೆ ಬಮ್ಮ ಭಾಗ್ಯ. ಏನಮ್ಮ ಇನ್ನೂ ಯೋಚನೆ ಮಾಡ್ತಾ ಇದೀಯಾ? ನನಗರ್ಥ ಆಯ್ತು ಬಿಡಿ. ಒಳಗಡೆ ಬರಬಾರ್ದು ಅಂತ ಹೇಳಿದ್ದು, ಆಜ್ಞಾಪನೆ ಮಾಡಿದ್ದು ನಾನೇ ಅಲ್ವಾ? ಅದಕ್ಕೆ ನಾನೇ ಹೇಳಿ ಅಂತ ಅವಳು ಕಾಯ್ತಾ ಇದ್ದಾಳೆ. ಭಾಗ್ಯ, ನೀನ್ ಒಳಗಡೆ ಬರಬಹುದು. ಅದಕ್ಕೆ ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ದೊಡ್ಡಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತಲ್ಲ, ಬನ್ನಿ ಒಳಗೆ. ಏನ್ ಭಾಗ್ಯ ಇದೆಲ್ಲ? ಈ ವಿಷಯ ನೀನ್ ಮೊದ್ಲೇ ಹೇಳಿದಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ವಲ್ಲ? ಹನ್ಸಿಕಾ ಬಗ್ಗೆ ಈ ವಿಷಯ ಎಲ್ಲ ನಿಮ್ ಕಿವಿಗ್ ಬಿದ್ರೆ ನೀವೆಷ್ಟು ನೊಂದ್ಕೋತೀರಾ ಅಂತ ನಂಗ್ ಗೊತ್ತು ಅತ್ತೆ. ಮಗಳು ಒಳ್ಳೆ ಕೆಲಸ ಮಾಡಿದ್ರೆ ಸಂತೋಷ ಆಗುತ್ತೆ, ಆದ್ರೆ ಇಂಥ ಕಷ್ಟ ಅವಳಿಗೆ ಬಂದಿದೆ ಅಂದ್ರೆ ಎಷ್ಟು ಹಿಂಸೆ ಆಗುತ್ತೆ. ಅದಕ್ಕೆ ವಿಷಯ ನಿಮಗೆ ಹೇಳೋಕ್ಕಾಗದೆ ಮುಚ್ಚಿಡ್ಬೇಕಾಯ್ತು. ಇನ್ಯಾವತ್ತೂ ಈ ಥರ ಮಾಡಬೇಡ ಭಾಗ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.